ಕುಂಬಳಕಾಯಿ ಕದ್ದ ಹೆಗಲ್ಮುಟ್ಟಿ ನೋಡ್ದ. ಆಯ್ತು ಸನ್ಮಾನ್ಯ ಅಧ್ಯಕ್ಷರೇ, ರೆಕ್ಟಿಫೈ ಮಾಡ್ತೇವೆ. 15 ನಿಮಿಷ ಮುಂಚೆ ಏನಿದು ಮತ್ತೆ ಅದೇ ಆಗ್ತಾ ಇದೆ ನೋಡಿ, ಯಾವ್ದು ಬರ್ತಾನೆ ಇಲ್ಲ. ಪಾಪ ಅವನ ಯಾರೋ ಮಾಡ್ಕೋತೀನಿ. ಇವರಿಗೆ ವಿಷಯ ಎಷ್ಟು 1 ನಿಮಿಷದ ಕೆಲಸ ಹೇಳಿ ಕಲಿಸಿದ್ದೇನೆ. ಮಧ್ಯಾಹ್ನ ಕರೆಸ್ತಾರೆ, ನಿಮ್ಮನ್ನು ಕೆಲಸ ಮಾತಾಡ್ತಾರೆ. ನಾವು ಮಾತಾಡೋದು ಅಲ್ಲ, ಒಂದ್ಸರಿ ಮಾತಾಡಿ. ಇದು ಸಂಸದೀಯ ಪದ್ಧತಿನಾ? ಇದು ಸರಿಯಲ್ಲ ಸರ್. ಆಯ್ತು, ಈಗ ನಾನು ಅದನ್ನು ಸರಿಪಡಿಸೋದು ಹೇಳ್ತೇನಲ್ಲ, ಶುರು ಮಾಡಿ ಹಾಗೆ ಮಾತಾಡುದು. ಈಗ ವಿರಾಮ ಮಧ್ಯಾಹ್ನ ವಿರಾಂಶ ಅವರನ್ನು ಕರೆಸ್ತೇನೆ, ನಿಮ್ಮನ್ನು ಕೂಡ ಕೆಲಸ ಮುಂದೆ ಕೂತ್ಕೊಳಿಸ್ತೇನೆ. ವಿರೋಧ ಪಕ್ಷದ ನಾಯಕರು ವಿಚಾರವನ್ನ ಎತ್ತಿದ್ದಾರೆ. ಮಾನ್ಯ ಬಸವಗೌಡ ಪಾಟೀಲರು ಏನು ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಅದಕ್ಕೆ ತಾವು ಧ್ವನಿ ಕೂಡಿಸಿದ್ದೀರಿ. ಆಯ್ತು, ನಾವು ಈ ಸಂದರ್ಭದಲ್ಲಿ ನಾನು ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ ಆಗಿರ್ತೀನಿ. ಈ ರೀತಿಯಾಗಿರ್ತಕ್ಕಂಥದ್ದನ್ನ ನಮ್ಮ ಅಧ್ಯಕ್ಷರು ಯಾವಾಗೂ ಸೂಚನೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆಗಿದೆ ಯಾಕೆ? ಸರ್ ಒಂದೇ ನಿಮಿಷ ಬಸವನಗೌಡರು, ಒಂದೇ ನಿಮಿಷ ಅದನ್ನು ಒಂದು ನಿಮಿಷ ಅದನ್ನ ಸರಿಪಡಿಸಬೇಕಿದ್ದೀವಿ. There must be something wrong. ಸಮಾಧಾನದಿಂದ ಅವ್ರು ಖರ್ಚಿದ್ದಾರೆ ಟೆಕ್ನಿಕಲ್ ಅಂತ ಮಾತಾಡ್ತೇನೆ. ಆಯ್ತಪ್ಪ, ಎಂತ ಮಾನ್ಯ ಅಧ್ಯಕ್ಷರೇ, ಸದನದ ಕಲಾಪ ಮೊದಲು ವಾರ್ತಾ ಮತ್ತು ಇಲಾಖೆ ಕವರ್ ಮಾಡ್ತಾ ಇತ್ತು. ಇದನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾಕೆ ಕೊಟ್ರಿ ನೀವು? ಸದನ ಕಲಾಪ ಕವರ್ ಮಾಡಿ ನಾನು ಒಂದು ಇವೆಲ್ಲ ಕಾಗೇರಿ ಸಾಹೇಬ್ ಇದ್ದಾಗ ನಾನು ಜವಾಬ್ದಾರಿಯಿಂದ ಮಾತಾಡಿ, ನಾನು ಜವಾಬ್ದಾರಿ ಕೇಳ್ತಾ ಇದೀವಿ ಅಂತ ಏನ್ ಬಾಯಿಗೆ ಬಂದಾಗ ಮಾತಾಡೋದಲ್ಲ. ಈಗ ಪಾರ್ಲಿಮೆಂಟ್ ನಲ್ಲಿ ಏನ್ ನಡೀತದೆ? ಮಂತ್ರಿಗಳು ಕೇಳ್ತಾ ಇದ್ದಾರೆ, ರೆಕಾರ್ಡಿಂಗ್ ಹೋಗ್ತಾ ಇದೆ. ಮಾಧ್ಯಮ ಸ್ನೇಹಿತರಿದ್ದಾರೆ, ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಮಾತಾಡ್ಬೇಕು? ಕೊಡಿ, ನೀವು ಸ್ವಲ್ಪ ದಯಮಾಡಿ ಕೂತೋರು. ಏನ್ ದೇವ್ರಿ ಕೂತೋರು. ನಾನು ಜವಾಬ್ದಾರಿಯಿಂದ ಹೇಳಿದೆ. ಆಯ್ತು, ಅವ್ರು ಏನ್ ಹೇಳ್ತಾರೆ ಹೇಳ್ಬೇಕಲ್ಲ. ನಾನು ಬರ್ತಿದ್ದಿಲ್ಲ. ಆಮೇಲೆ ಒಂದ್ ಸೆಕೆಂಡ್ ಕೂಡ ನಿನ್ನೆ ನಾವು BSC ನಿಮ್ಗೆ ಮಾತಾಡಿದ್ದೀವಿ. ಕೆಲವು ಮಂತ್ರಿಗಳು ಅನಾವಶ್ಯಕವಾಗಿ ಎಲ್ಲಾ ವಿಷಯಕ್ಕೂ ಎದ್ದು ನಿಲ್ತಾರೆ, ಅವ್ರನ್ನ ಕಂಟ್ರೋಲ್ ಮಾಡ್ರಿ ಅಂತ ಹೇಳಿ ಚರ್ಚೆ ಆಯ್ತು. ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು. ಒಂದು ಇದನ್ನ ಕವರ್ ಮಾಡ್ರಿ, ಎರಡನೇದು ಅನಾವಶ್ಯಕವಾಗಿ
ಸಬ್ಜೆಕ್ಟ್ ವಿಷಯದಲ್ಲಿ ಕೂಡ ಮಂತ್ರಿಗಳು ಹೇಳ್ತಾರೆ, ಅದ್ರ ಬಗ್ಗೆ ಕೂಡ ಇನ್ನೊಂದ್ಸಲ ಹೇಳಿದ್ರೆ ನಾವು ಕುತ್ಕೊಂಡು ನೀವೇ ಗಡಿಬಿಡಿ ಮಾಡ್ತೀರಿ. ಏನಾದ್ರು ಮಾತಾಡ್ತಾರೆ ಅದಕ್ಕೆ ಯಾಕೆ ಈಗ ಮಂತ್ರಿ ಈಗ ನಾನು ಒಂದು ಅರ್ಧ ಗಂಟೆ ಜಾಸ್ತಿ ನಡೆಸಿ ಸಂಜೆ ಇದನ್ನು ಸರಿ ಮಾಡೋ ತನಕ ಆಯ್ತು, ಸಮಾಧಾನ ಇದಪ್ಪ. ಎಲ್ಲ ನೀವಿಟ್ಟೋಗಿರೋದು ಇದು ನಾನು ಮಾಡ್ತಂತ ವ್ಯವಸ್ಥೆ ಇದು. ನಾವೆಲ್ಲ ಆಯ್ತು ಆಪೋಸಿಷನ್ ಮಾತಾಡ್ಬೇಕಾದ್ರೆ ನಾನು ಆಯ್ತು ಮಾತಾಡ್ತೀನಿ ಕೇಳಿ. ಈಗ ಒಂದೇ ನಿಮಿಷ ಅಲ್ಲ, ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದ್ ಸೆಕೆಂಡ್. ಈಗ ನೀವು ಯಾಕೆ ಮಾತಾಡ್ತೀರಿ? ಸುಮ್ ಕೊಡ್ಬೇಕು ನೋಡ್ರಿ ಕಂಟ್ರೋಲ್ ಮಾಡಿ. ಇಲ್ಲ ಹಿಂದಿನ ಸರ್ಕಾರದಲ್ಲೂ ಮಾತಾಡಿದಾರೆ ಅವರು ವಿಧಾನಸಭೆಯಲ್ಲಿ ಈ ವಿಚಾರದಲ್ಲಿ ಯಾವ ತರ ಮಾತಾಡಿದಾರ, ಯಾವ ತರ ಮಾತಾಡಿದ್ದಾರೆ. ಸಿಕ್ಕುದಿಲ್ಲ ನೀವು ನೋಡಿ ಸುಮ್ ನೋಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಯತ್ನಲ್ಲ ಆಯ್ತು ನಿಮ್ಮ ನೋಡಿ ನಾನು ಮಾತಾಡ್ತೇನೆ. ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಆಯ್ತು ಒಂದ್ ಸೆಕೆಂಡ್ ತೋರಿಸ್ತೀರಿ. ಕೂತ್ಕೊಳ್ಳಿ. ಈಗ ಆಯ್ತು ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಈಗ ವಿಷಯ ಏನಂತ ಹೇಳಿದ್ರೆ ಒಂದ್ ಸೆಕೆಂಡ್ ಅದಕ್ಕೆ ಮುಂಚೆ ಒಂದೇ ನಿಮಿಷ ನಾನು ಒಂದೇ ನಿಮಿಷ ಅಲ್ಲ ಸ್ಪೀಕರ್ ಸಾಹೇಬ್ರೆ, ಒಂದೇ ನಿಮಿಷ ನೋಡಿ. ಅಲ್ಲಿ ಯಾರು ನಾನು ಗೌರಾಚಾರ್ ಇಲ್ಲಿ ರಾಮಮೂರ್ತಿ ಕೂತ್ಕೊಳ್ಳಿ. ಒಂದ್ ನಿಮಿಷ ನೋಡ್ರಿ ಅಧ್ಯಕ್ಷ ಬರ್ತಾರೆ ವಿರೋಧ ಪಕ್ಷ. ಒಂದೇ ನಿಮಿಷ ಇಲ್ಲಿ ರೂಲಿಂಗ್ ಪಾರ್ಟಿಯವರು ಇದ್ದಾರೆ, ನಾವು ಅಪೋಸಿಷನ್ ಇದ್ದೀರಿ, ಮಾಧ್ಯಮದವರು ಇದ್ದಾರೆ. ಇದು 15 ನಿಮಿಷದಿಂದ ಗಲಾಟೆ ನಡೀತಾ ಇದೆ. ಸುಮಾರು 15 ನಿಮಿಷ ಕೂತ್ಕೊಳ್ಳಿ. ನೀವು ಬಾಯ್ ಮಾಡಕ್ ಇಲ್ಲಿ ಯಾಕೆ ಮಾತಾಡಪ್ಪ? ಏನ್ ಕೂತ್ಕೊಳ್ಳೋಣ ನೀವು ಸುಮ್ಮನೆ ಮಾತಾಡಿ ಕೂತ್ಕೊಳ್ಳಿ. ಈಗ ಅವ್ರಿಗೆ ಬರ್ಲಿ ಬಿಡಿ, ನಿಮ್ಗೆ ಬರ್ಲಿ ಬಿಡಿ, ಆಯ್ತಪ್ಪ ನೀವು ಕೂತ್ಕೊಳ್ಳಿ. ಸೋಲಿಂಗ್ ಅಶೋಕ್ ಅವ್ರೆ ಹೇಳ್ತಾರೆ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಎಲ್ಲ ಕೂತ್ಕೊಳ್ಳಿ ಕೇಳಿ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ನಿಮ್ಮದು ಹಾಕ್ರಿ ಎಲ್ಲ ಕೂತ್ಕೊಳ್ಳಿ. ಅಪ್ಪ ಕೂತ್ಕೊಳ್ಳಿ. ಯಾಕೆ ಮಾತಾಡ್ತೀವಿ ನೀವು ಸುಮ್ಮನೆ?